ಹಾಯ್ ಹಲೋ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನು ಆಂಟಿಸಿಪೇಟ್ ಮಾಡಿರೋದು ಪಾರ್ಟ್ ಎಲ್ಲ ಬಂದಿದೆ. ಸೊ ಅದು ಬಂದು ಒಂದು ವಾರ ಆಗಿದೆ. ಅದು ಸ್ವಲ್ಪ ಕಸ್ಟಮ್ಸಲ್ಲಿ ಪ್ರಾಬ್ಲಮ್ ಆಗಿತ್ತು. ಸೊ ಅವ್ರು ವೆರಿಫೈ ಮಾಡ್ತಾಯಿದ್ರು. ಸೊ ಅದು ಇವಾಗೆಲ್ಲ ಕ್ಲಿಯರ್ ಆಗಿಬಿಟ್ಟು ಪಾರ್ಟ್ ಬಂದಿದೆ. ಅದು ಪಾರ್ಟ್ ಅನ್ನೋದಕ್ಕಿಂತ ಡಿವೈಸ್ ಅದು ಆ್ಯಕ್ಚುಲಿ ಗಾಡಿಗೆ. ಸೊ ನಂಗೊಂದು ಒಳ್ಳೆ ಡೀಲಲ್ಲೇ ಸಿಗ್ತದು. ಸೊ ಇವಾಗ ಅದನ್ನ ಫಿಟ್ ಮಾಡ್ಸೋಕ್ಕೆ ನನ್ನ ಫ್ರೆಂಡ್ ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ಸೊ ಈ ಸರ್ವಿಸ್ ಸೆಂಟರ್ ಬಂದ್ಬಿಟ್ಟು TC ಪಾಳ್ಯ ಹತ್ರ ಇರೋದು. ಸೊ ನಾನು ಮುಂಚೆಯಿಂದನೂ ಇವ್ರ ಹತ್ರನೇ ಹೋಗ್ತಾ ಇರೋದು. ಸೊ ನಾನು ಇವತ್ತು ಕರ್ಕೊಂಡು ಹೋಗ್ತೀನಿ. ಸೊ ನಾನು ಹೆಂಗಿದ್ರು ಇದನ್ನು ಏನಿದು ಒಂದೇ ಇದನ್ನ ಫಿಟ್ ಮಾಡ್ಸೋಕೆ ಅಲ್ಲವರೆಗೂ ಏನಕ್ಕೆ ಹೋಗಬೇಕು ಅಂತ ಅಂದು ಅವ್ರಿಗೇ ಹೇಳಿದ್ದೀನಿ. ಅವನಿಗೆ ನನಗೊಂದು ಸ್ಕೌಟ್ ಎಕ್ಸು ತರಿಸ್ಬಿಡು, ಅವ್ನು ಫಿಟ್ ಮಾಡಬೇಡ. ಅವ್ರು ಹೇಳಿದ್ರು ಅವ್ರು ಡೀಲರ್ ಹತ್ರ ಇದ್ದರೆ ತೊಗೊಂಬಂದು ಫಿಟ್ ಮಾಡ್ತಾರೆ, ಇಲ್ಲ ಅಂದರೆ ಇದೊಂದೇ ಡಿವೈಸ್ಗೋಸ್ಕರ ಹೋಗ್ಬೇಕಷ್ಟೆ. ಸೊ ಇದನ್ನ ಫಿಟ್ ಮಾಡಿಸ್ಕೊಂಡು ಸೊ ಇದ್ರದ್ದು ಅನ್ಬಾಕ್ಸಿಂಗು ತೋರಿಸ್ತೀನಿ. ಸೊ ಅದು ಯಾವ ವೆಬ್ಸೈಟಿಂದ ತರಿಸ್ದೆ, ಏನು ಕತೆ ಎಲ್ಲ ಹಾಕ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕು ಹಾಕಿರ್ತೀನಿ, ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಈಸ್ಕೋಬೇಕು ಅಂತ ಇದ್ದರೆ. ಸೊ ನನಗೆ ಕೇಳಿದ್ರೆ ನಾನು ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿಬಿಟ್ಟು ಬೇಕಾದ್ರೆ ನಿಮ್ಗೊಂದು ಸೆಪ್ರೇಟ್ ರಿವ್ಯೂ ವೀಡಿಯೋ ಮಾಡೋಣ ಅದರದ್ದು. ಬಟ್ ನಾನು ನೋಟಿಸ್ ಮಾಡ್ದಂಗೆ ಬೇರೆಯವ್ರು ಯೂಸ್ ಮಾಡಿದ್ದಾರೆ ಬೇರೆ ಬೇರೆ ಗಾಡೀಲಿ. ಸೊ ಆವಾಗ ಚೆನ್ನಾಗಿತ್ತು. ಸೊ ನನಗೆ ಯೂಸ್ ಆಗುತ್ತೆ, ಯಾಕಂದರೆ ತಿರ್ಗಾ ಫೋನ್ ತೆಗಿಯೋದು ಇದೆಲ್ಲ ನೆಸೆಸಿಟಿ ಇರೋಲ್ಲ. ಸೊ ಅದೊಂದು ರೀಸನ್ಗೆ. ಸೊ ಇದು ಆ್ಯಕ್ಚುಲಿ ಒಂದು ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಡಿಸ್ಪ್ಲೇ ಸಿಸ್ಟಮ್ಮು. ಸೊ ನಿಮ್ಮ ಕಾರ್ಗಳಲ್ಲೆಲ್ಲ ಹೆಂಗಿರುತ್ತೋ ಹಂಗೆ ಇದರಲ್ಲಿ. ಸೊ ಇದರಲ್ಲಿ ಏನು ಸ್ಪೆಷಲ್ ಫೀಚರ್ ಅಂದರೆ ಇದಕ್ಕೆ ವಿತ್ ಡ್ಯಾಶ್ ಕ್ಯಾಮ್ ಬರುತ್ತೆ, ಆಮೇಲೆ TPMS ಸೆನ್ಸರು ಕೊಟ್ಬಿಟ್ಟಿದ್ದಾರೆ ಇದಕ್ಕೇ. ಸೊ ಎಲ್ಲ ನಿಮ್ಗೆ ಆನ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆಯಿತೋ ಇಲ್ಲ ಏನಾದರೂ ಆಯಿತು ಅಂದರೆ ಇಮಿಡಿಯೇಟ್ ರೆಕಾರ್ಡು ಆಗುತ್ತೆ. ಸೊ ಆ್ಯಕ್ಚುಲಿ ಒಂದು ಏನಂದರೆ ಸೇಫ್ಟಿ ಫೀಚರ್ ಥರ ಇದು ಇಟ್ಕೊಂಡ್ರೆ, ಯಾಕಂದರೆ ಈ ನಡುವೆ ಯಾರೋ ಬಂದು ಗುತ್ತಾರೆ, ಅಯ್ಯೋ ನಾನು ಗುದ್ದಿಲ್ಲ, ನನ್ನ ತಪ್ಪಲ್ಲ, ನಿಂದೇ ತಪ್ಪು ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮ ಹತ್ರ ಪ್ರೂಫ್ ಇದ್ದರೆ ಈ ಸಮಸ್ಯೆನೇ ಇರೋಲ್ಲ. ನೀನು ಗುದ್ದೆ, ನಾನು ಗುದ್ದೆ, ರೆಕಾರ್ಡಿಂಗ್ ಎತ್ಬಿಟ್ಟು ತೋರಿಸಿದ್ರೆ ಆಯಿತು, ಮುಗೀತು. ಹೋಗ್ರು ನೀನೇ ಗುದ್ದೆ, ಅದೇನು ಕಾಂಪನ್ಸೇಟ್ ಮಾಡಬೇಕೋ ಮಾಡೋ, ಇಲ್ಲ ಅಂದರೆ ಅದೇನಿದೆಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಪೊಲೀಸ್ ಸ್ಟೇಷನ್. ಸೊ ಇವಾಗ ಪ್ರೂಫ್ ಇಟ್ಕೊಂಡು ಹೋದರೆ ನಿಮ್ಗೆ ಈಸಿ ಆಗುತ್ತೆ, ನಮ್ಮ ಕಡೆಯಿಂದ ಕ್ಲೀನಾಗಿ ವರ್ಕೌಟ್ ಆಗುತ್ತೆ. ಸೊ ಎಲ್ಲ ನಾನು ಆ್ಯಕ್ಚುಲಿ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಾಗಿದೆ ನಾನು. ಸೊ ಹೆಂಗೆ ವರ್ಕ್ ಆಗ್ತಾಯಿದೆಯಾ ಏನು ಅಂತ, ಯಾಕಂದರೆ ಅಲ್ಲಿಂದ ಚೈನಾಯಿಂದ ತರಿಸಿರೋದು. ಸೊ ಫಸ್ಟೇ ಚೈನಾ ಮಾಲ್ ಮೇಲೆ ಒಂದು ಸ್ವಲ್ಪ ನಂಬಿಕೆ ಕಡಿಮೆನೇ, ಬಟ್ ಇದು ಚೆನ್ನಾಗಿದೆ ಬ್ರ್ಯಾಂಡ್. ಸೊ ನಾನು ಇಬ್ಬರು ಮೂರು ಜನ ಹತ್ರ ಕೇಳಿ ಆಮೇಲೆ ಆರ್ಡ್ರ್ ಹಾಕಿದ್ದು. ಸೊ ಬನ್ನಿ ಅಲ್ಲಿ ಹೋಗೋಣ. ಅಲ್ಲೋಗಿ ನಾವು ಅಲ್ಲೇ ತಿರ್ಗಾ ಅನ್ಬಾಕ್ಸಿಂಗ್ ಒಂದು ಮಾಡಿ ನಿಮ್ಗೆ ವಿಡಿಯೋ ಹಾಕೋಣ. ಸೊ ಅಂತೂ ಇಂತೂ TC ಪಾಳ್ಯಕ್ಕೆ ಬಂದುಬಿಟ್ಟಿದ್ದೀವಿ. ಏನಂದರೆ ಇವಾಗ ಹುಡ್ಕೋದೆ, ಯಾಕಂದರೆ ಇದು ಹೊಸದು ಅವ್ರದ್ದು ಜಾಗ. ಓಕೆ, ಅಲ್ಲ ಹಿಂದೆ ಹೋಯ್ತು, ಫಸ್ಟ್ ಲೆಫ್ಟ್ ಅಂತಲೇ ಹೇಳಿದ್ರು. ಇಷ್ಟು ದಿವಸ ಗಾಡಿ ಇರಲಿಲ್ವಲ್ಲ, ಸೊ ಬಂದೇ ಇಲ್ಲ ನಾನು ಈ ಕಡೆಗೆ. ಬಂದಿಲ್ವಾ ಆಶೀಶ್ ಬಂದಿಲ್ವಾ? ಹಾಂ, ಐ ಕಾಲ್ಡ್ ಹಿಮ್, ಐ ಆಮ್ ಹಿಸ್ ಫ್ರೆಂಡ್. ಹಾಂ, ಯಾ ಇನ್ಫಾರ್ಮ್.
ಸೊ ಇವಾಗ ಜಸ್ಟ್ ಬೇಸಿಕ್ ಅನ್ಬಾಕ್ಸಿಂಗ್ ತೋರಿಸಿದ್ದೆ. ಸೊ ಇದರಲ್ಲಿ ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಜೊತೆ ಮುಂದ್ಗಡೆ ಒಂದು ಕ್ಯಾಮ್ರಾ, ಹಿಂದ್ಗಡೆ ಒಂದು ಕ್ಯಾಮ್ರಾ, ಒಂದಷ್ಟು ಕ್ಲ್ಯಾಂಪ್ಗಳಿದೆ, ಆಮೇಲೆ ಒಂದು ವೈರ್ಲೆಸ್ ರಿಮೋಟ್, ಒಂದಷ್ಟು ಕೇಬಲಿಂಗ್ ಕೊಟ್ಟಿದ್ದಾರೆ. ಎಲ್ಲ ಫಿಟ್ ಮಾಡೋಣ. ಈಗ ಆಲ್ರೆಡಿ ಸ್ಟ್ರಿಪ್ ಡೌನ್ ಮಾಡಿದ್ದಾರೆ. ಸೊ ಇವಾಗ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಯು ಎಸ್ ಬಿ ಕನೆಕ್ಟರ್ ಇದೆ. ಸೊ ಯು ಎಸ್ ಬಿ ಕನೆಕ್ಟರಿಂದ ಮಾಡೋಣ, ಎಲ್ಲ ಡೈರೆಕ್ಟಾಗಿ ಬ್ಯಾಟ್ರಿಯಿಂದ. ಸೊ ನೋಡೋಣ. ಸೊ ಮೋಟೋ ಡಾಕಲ್ಲಿ ಕೆಲಸ ಮುಗೀತು. ಸೊ ನನ್ನ ಫ್ರೆಂಡ್ ಜಾಸ್ತಿ ಹೊತ್ತಿರಲಿಲ್ಲ, ನನಗೆ ಪರ್ಸ್ನಲ್ ಕೆಲಸ ಇತ್ತು. ಸೊ ಅದಕ್ಕೆ ನಾನೇ ಎಲ್ಲ, ಇಲ್ಲಿ ವಿಜಯ್ ಅಂತ ಇದ್ದಾರೆ ಮೆಕ್ಯಾನಿಕ್, ಅವರೆಲ್ಲ ರೆಡಿ ಮಾಡಿಕೊಟ್ರು. ಸೊ ಇದೇ ಹೊಸ ಡಿವೈಸ್. ಸೊ ಇದರಲ್ಲೆಲ್ಲ ಇದೆ, ಮ್ಯೂಸಿಕ್ ಇದೆ. ಸೊ ಸೇಮ್ ನಿಮಗೆ ಕಾರಲ್ಲಿ ಹೆಂಗಿರುತ್ತೋ ಅದೇ ಥರ. ಅಲಾಂಗ್ ವಿತ್ ದಿಸ್ ಇದ್ರಲ್ಲಿ ಸ್ಪೆಷಲ್ ಫೀಚರ್ ಏನಂತ ಇವಾಗ ತೋರಿಸ್ತೀನಿ ನೋಡಿ. ಇದರಲ್ಲಿ ಡ್ಯಾಶ್ ಕ್ಯಾಮ್ ಇದೆ. ಇವಾಗ ಒಂದು ಯೂಟ್ ಅಂತ ಹೋಗ್ಬಿಟ್ಟು ಡ್ಯಾಶ್ ಕ್ಯಾಮ್ ಆನ್ ಮಾಡ್ತೀನಿ. ಸೊ ಡ್ಯಾಶ್ ಕ್ಯಾಮ್ ಆಟೋಮ್ಯಾಟಿಕ್ ಆನ್ ಆಗುತ್ತೆ, ಬಟ್ ನಿಮಗೆ ತೋರಿಸೋದಕ್ಕೆ ನೋಡಿ. ಸೊ ಮುಂದ್ಗಡೆದು ಇದೆ, ಹಿಂದ್ಗಡೆದು ಇದೆ. ಸೊ ಸಖತ್ ಕ್ರೇಜಿ ಆಗಿದೆ ಇದು. ಸೊ ಇದು ಆಕ್ಚುಲಿ ನಮಗೆ ರೈಡ್ ಮಾಡ್ಬೇಕಾದ್ರೆ ಯಾರೋ ಸಡನ್ ಆಗಿ ಅಡ್ಡ ಬಂದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಮನ್ವೇಲ್ ಬಂದ್ಬಿಟ್ಟ ಅಂತ. ಈ ಏರಿಯಾಗೆ ಬರ್ದೇನೆ ಒನ್ ವೇ ಯಾವುದು, ಟೂ ವೇ ಯಾವುದು, ಒಂದು ಗೊತ್ತಿಲ್ಲ. ಆರಾಮಾಗಿ ಹೋಗ್ಬಿಡ್ಬೋದಾಗಿತ್ತು ಅಲ್ಲೇನೆ, ಬಟ್ ಯಾಕೆ ಸುಮ್ಮನೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡೋದು. ಸೊ ಮೋಟಾಡಾಗ್ ಬಂದ್ರೆ ಒಂದೇ ಒಂದೇನಂದ್ರೆ ಫ್ರೆಂಡ್ ಅಲ್ವಾ, ಆರಾಮಾಗಿ ಕೊಂಡ್ಸಿ ಕಳಿಸ್ತಾನೆ. ಬೆಳಿಗ್ಗೆ 10 ಗಂಟೆಗೆ ಬಂದಿರೋದು, ಇವಾಗ 7 ಗಂಟೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇವತ್ತಿಗೆ ಇಷ್ಟನೇ, ನಾಳೆ ಮಿಕ್ಕಿದೆಲ್ಲ ಮಾತಾಡ. ಓಕೆ, ಬಾಯ್.